ಬಸವಾದಿ ಶಿವಶರಣರು ಈ ನೆಲದಲ್ಲಿ ಮಾಡಿರ್ತಕ್ಕಂತಹ ಸಂಕಲ್ಪ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಸುಂದರ ಪವಿತ್ರ ಅಂತಹ ಒಂದು ಸಂಕಲ್ಪ ತೊಟ್ಟಂತಹ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಕುಳಿತುಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶತಾಯುಷಿಗಳಾಗಿರತಕ್ಕಂಥ ಹುಡುಗಿ ಅಪ್ಪವ್ರನ್ನ ಮೊದಲು ಮಾಡಿಕೊಂಡು, ಕಾಡಸಿದ್ದೇಶ್ವರ ಅಪ್ಪವ್ರನ್ನ ಮೊದಲು ಮಾಡಿಕೊಂಡು, ಬೀದರ್ನ ಪರಮ ಪೂಜ್ಯ ಅಪ್ಪಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರನ್ನ ವಂದಿಸಿ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಮಾತ್ಮನಿಗೆ ವಂದಿಸಿ ಒಂದು ಶಬ್ದ ಹೇಳಬೇಕಾಗಿದೆ. ಒಂದು ಬಹಳ ಸುಂದರ ಮಾತಿದೆ. ಲಿಂಗೈಕ್ಯ ಜಗದ್ಗುರು ಗಂಗಾಧರ ಮಹಾಸನ್ನಿಧಿಯವರು ಅಂದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವ ಅಜ್ಜನ ಹೂಟವನ್ನು ಇಟ್ಕೊಂಡು ಪ್ರಮಾಣ ತಗೊಂಡಿದ್ರು ಅವರೊಂದು ಶಬ್ದ ಬಹಳ ಸುಂದರ 4 ಶಬ್ದ ಬರೆದಿದ್ದಾರೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರದ ಪ್ರಗತಿಯ ವಿಘಾತಕಗಳಾಗಿವೆ. ಪ್ರಜಾಪ್ರಭುತ್ವದಲ್ಲಿ ನಾವು ದೇಶವನ್ನು ಪ್ರಗತಿ ಕಾಣ್ತೀವಿ ಅಂತ ಕನಸು ಕಂಡಿದ್ವಿ. ಆದರೆ ಯಾವ ಶಿಕ್ಷಣದಲ್ಲಿ ನೀತಿ ಇಲ್ಲ, ಯಾವ ಶಾಸನದಲ್ಲಿ ಭೀತಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಯಾವ ಜೀವನದಲ್ಲಿ ಮಿತಿ ಇಲ್ಲ. ಸ್ವಾತಂತ್ರ್ಯ ಬೇಕು, ಆದರೆ ಸೀಮಾತೀತ ಸ್ವಾತಂತ್ರ್ಯ ಇವತ್ತಿದೆ. ಇದು ಹೇಗೆ ಮನುಷ್ಯನ ಬದುಕನ್ನು, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ? ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ನಾವು ಕಾರ್ಯಕ್ರಮ ಯಾಕೆ ಮಾಡುತ್ತಾ ಇದ್ದೀವಿ? ಬಹಳ ಜನ ಕೇಳಿದ್ರು, ಬಸವಾದಿ ಶಿವಶರಣರಂತೆ ತೆಗಿರಿ, ಹಿಂದೂ ಅಂತ ಹಾಕೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕೆ? ಬಸವಾದಿ ಶಿವಶರಣರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರಂತ ಹೇಳಿದಾಗ ಇವ್ರ ಅಪ್ಪನ ಆಸ್ತಿನ ಇದೇನ ಥೋಡೆ 4 ಮಂದಿ ಖರೀದಿ ಮಾಡಿದಾರ? ಇವ್ರಿಗೆ ಬಸವಣ್ಣನವರಿಗೆ ಖರೀದಿ ಮಾಡ್ಯಾರ? ಇವರು ಮಾಡ್ಯಾರ? ಎಷ್ಟು ದುರಂತದ, ಎಷ್ಟು ನಾಲಾಯಕದ ಇದು. ಇವ್ರಿಗೇನ್ರ ಬುದ್ಧಿ ಅದನ? ವಚನ ಓದ್ಯಾರ? ಒಂದು ಭಸ್ಮವನ್ನ ತಯಾರು ಮಾಡಬೇಕಾಗಿದ್ರೆ ಬಸವಣ್ಣನವರೇ ತನ್ನ ವಚನದಲ್ಲಿ ಹೇಳ್ತಾರೆ. ಯಾವುದು? ಪಂಚಬ್ರಹ್ಮ ಸದಾಶಿವ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಆ ಪಂಚ ಗೋವುಗಳನ್ನ, ಅವರ ಶಗಣೆಯನ್ನು ಸಂಗ್ರಹಿಸಿ ಅದನ್ನ ಮಂತ್ರ ಸಹಿತವಾಗಿ ಪುಟು ಮಾಡಿ ಭಸ್ಮದ ಅಗ್ನಿ ಸಂಸ್ಕಾರ ಕೊಟ್ಟು ಅದನ್ನ ಹಣೆಗೆ ಲೇಪನ ಮಾಡಿದ್ರೆ ಕೂಡಲ ಸಂಗಮ ನಿನ್ನೆಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಅದು ಆಗಮ ಪ್ರಮಾಣ ರೀತಿಯಲ್ಲಿ ಮಾಡಬೇಕು ಅಂತ ಅವರು ಹೇಳುವಾಗ ಇವ್ರು ಯಾರು? ಇವರು ಓದ್ಯಾರ? ಅಷ್ಟೆಲ್ಲ ಮತ್ತೆ ಹೇಳ್ಕೊಂಡು ಹೋಗಿದ್ರೆ ಇದು ನಮ್ಮ ಕಾರ್ಯಕ್ರಮ ಹೆಂಗಾಗ್ಲತ್ತದ ಅಂತಂದ್ರೆ, ಮೆಂಟಲ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹೋಗಿ ಮೆಂಟಲ್ ಪೇಷಂಟಿಗೆ ಔಷಧ ಕೊಡ್ತಾ 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 ಹೋಗಿ ಡಾಕ್ಟರ್ನೇ ಮೆಂಟಲ್ ಆದಂಗೆ ಆಗಿದೆ. ಅದು ಅವನು ಬೈತಾ ಅವ್ರಿಗೆ ಬೈತಾ ಹೋಗಿ ನಾವು ಮೆಂಟಲ್ ಆಗ್ಲತ್ತೀವಿ. ನಾವು ಮೆಂಟಲ್ ಆಗುವ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ತಲೆ ಕೆಟ್ಟಿದೆ. ಕೆಟ್ಟಿದಾಗ ವೇದ ಕಾಣಿಲ್ಲ. ಯಾಕಂದ್ರೆ ಕಾಮಣಿ ಆಯಿತು ಅಂತಂದ್ರೆ ವೇದ ಕಾಣಲ್ಲ, ಆಗಮ ಕಾಣಲ್ಲ. ಅರೆ ಅಷ್ಟು ಓದ್ತಕ್ಕಂಥ ಬುದ್ಧಿ ಇರಬೇಕಲ್ಲ. ಸ್ವಲ್ಪ ವಿಚಾರ ಮಾಡ್ರಿ. ನಮ್ಮಲ್ಲಿ ಇದು ಧರಿ ಮ್ಯಾಲ ಅಂತಾರೆ, ಇದಕ್ಕೆ ಧರಿ ಮ್ಯಾಲ ಅಂತ ಹೇಳ್ತಾರೆ. ಇದು ಕೆಂಪು ಭೂಮಿ ಮುಗಿದ ನಂತರ ಧರಿ ಕೆಳಗ ಅಂತ ಹೇಳ್ತಾರೆ. ಧರಿ ಮ್ಯಾಲ ಧರಿ ಕೆಳಗ. ಬೀದರ್ ಧರಿ ಮ್ಯಾಲದ, ಅದು ಕೆಳಗೆ ಧರಿ ಕೆಳಗಬಹುದು ಊರು, ಅಲ್ಲೇ ಒಂದು ಗುಡ್ಡ ದಾಟಿದ ನಂತರ ಧರಿ ಕೆಳಗಿದ್ದಂಥ ಒಬ್ಬ ಮಾಸ್ಟರ್ ನೌಕರಿ ಮಾಡ್ತಾ ಮಾಡ್ತಾ ಬಾವಿ ನೀರು ಸೇದುವ ಸಲುವಾಗಿ ಒಂದು ಪವರ್ಗೆ ಇಟ್ಟಿದ್ದ, ಹಗ್ಗ ಇಟ್ಟಿದ್ದ. 30 ವರ್ಷ ನೌಕರಿ ಮಾಡ್ದ, ಮುಂದೆ ಟ್ರಾನ್ಸ್ಫರ್ ಆಯಿತು, ಬೀದರ್ಗೆ ಬಂದ. ಬೀದರ್ಗೆ ಒಂದು ಕಿರಾಯಿ ಮನೆ ತಗೊಂಡ. ಕಿರಾಯಿ ಮನೆ ತಗೊಂಡು ಅಲ್ಲಿ ಬಾವಿ ಇತ್ತು. ಅದೇ ಹಗ್ಗ ಅದೇ ಪವರ್ಗೆ ಬಿಟ್ಟು ಒಳಗೆ ಬಿಟ್ಟು ತೆಗಿಲಕ್ಕೆ ಹೋದ ತಕ್ಷಣ ನೀರಿಲ್ಲ, ನೀರು ಬಂದಿಲ್ಲ. ಅವಾಗ ಹೇಳ್ತಾನ ಆ ಕಿರಾಯಿದಾರ ಮನೆಗೆ, ಹೇಳ್ತಾನ ಆ ಕಿರಾಯಿ ಮನುಷ್ಯಾಗ, ಏ ಯಜಮಾನ ನಿನ್ನ ಬಾಯಿಗೆ ನೀರಿಲ್ಲ. ಅವಾಗ ಅವ ಒಂದೇ ಹೇಳ್ದ, ಮಾಸ್ತರ ನಿನ್ನ ಹಗ್ಗ ಕಮ್ಮಿ ಬಿದ್ದುದು, ನಿನ್ನ ಹಗ್ಗ ಎಲ್ಲಿತ್ತು ಅಂದ್ರೆ ನೀ ಕೆಳಗೆ ಮರ್ಕಲ್ದಾಗ ನೀನು 20 ಫೀಟಿನ ಮೇಲೆ ನೀರವ, ಬೀದರ್ದಾಗ 40 ಫೀಟಿಗೆ ನೀರು ಇರ್ತಾವ, 40 ಫೀಟಿನ 20 ಫೀಟಿನ ಹಗ್ಗ ಜೋಡಿಸ್ಕೋ,
ಜೋಡಿಸ್ಕೊಂಡಿದ್ರೆ ನೀರು ಬರ್ತಾವ, ಇಲ್ಲೋದ್ರೆ ಹಿಂಗೆ ಸತ್ತೋಯ್ತಿ ಅಂತ ಹೇಳ್ದ. ಯಾರ ಹತ್ತಿರ ಹಗ್ಗನೇ ಉದ್ದಿಲ್ಲ ಅವಕ್ಕೆ ವೇದ ಗೊತ್ತೇನಾಯ್ತದ, ವಚನೇನು ಗೊತ್ತಾಯ್ತದ, ಪಚನೇನಾಗುತ್ತದ್ರಿ. ಇದಕ್ಕೆ ಹಗ್ಗ ಉದ್ದಬೇಕು. ವಚನ ಬಹಳ ಉಗಡದ, ವಚನ ಓದೋದಲ್ಲ, ಪಚನ ಮಾಡ್ಕೊಳ್ಬೇಕಾಗ್ತದೆ. ಅನ್ನದೊಳಗಿಂದೊಂದಗಳವ, ವಸ್ತ್ರದೊಂದೊಳಗಿಂದ ಎಳೆಯವ, ಇಂದಿಂಗೆ ನಾಳಿಂಗೆ ಎಂದೊಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳೋರು. ಎಷ್ಟು ಮಂದಿ ಬಲ್ಲಿ ಇದು ನಿಯಮದ? ಎಲ್ಲರೂ ಕಳ್ರೆ. ಆ ಕಡೆಯಿಂದ ಈ ಕಡೆ ಉಲ್ಟಾ ಪಲ್ಟಾ. ಒಂದು ಸರ್ಕಾರ ಬಜೆಟ್ ಬಿಡೋದಿಲ್ಲ, ಒಂದು ವ್ಯವಸ್ಥೆಗಳಿಗೆ ಬಿಡೋದಿಲ್ಲ, ಎಲ್ಲಿದ್ದೂ ಕೂಡ ಅದೇ. ಇಂತಹ ಗೊಂದಲಮಯ ವ್ಯವಸ್ಥೆ ಜಾಸ್ತಿ ಹೆಚ್ಚಿಗೆ ಮಾತಾಡಲಾರ್ದೇ ಒಂದೇ ಹೇಳಬೇಕಾಗಿದೆ. ಬಸವಾದಿ ಶಿವಶರಣರು ಕೊಟ್ಟಂತ ವೀರಶೈವ ಲಿಂಗಾಯತ ಧರ್ಮ ಅನಾದಿ ಕಾಲದಿಂದ ಬಂದಿದೆ, ಬೆಳ್ಕೊಂಡು ಹೋಗ್ತಾ ಇದೆ, ಮುಂದೂ ಕೂಡ ಬೆಳೀತದೆ. ಅವ್ರು ವಿರೋಧ ಮಾಡೋರು ಮಾಡ್ತಾರ, ಮಾಡಲಿ. ಹೆಂಗೆ ವಿರೋಧ ಮಾಡ್ಲತ್ತಾರ ಗುರ್ತಾಗ್ಲತ್ತದ? ಸ್ಲೋ ಪಾಯ್ಸನ್ ಇದ್ದಂಗೆ ಅವು. ಒಂದೇ ಸಲ ಪಾಯ್ಸನ್ ಹಾಕಿದ್ರೆ ಸತ್ತು ಹೋಗ್ತದೆ ಸಮಾಜ. ಆದರೆ ನಿಮ್ಮ ಮನೆಗಿನ ದೇವ್ರು ತೆಗಿರಿ, ಪೈಲ ಹೇಳೋದು, ನಿಮ್ಮ ಮನೆಗಿನ ದೇವ್ರು ತೆಗಿರಿ. ಬಸವಣ್ಣರು ಇದಕ್ಕೂ ಒಪ್ಪಿಲ್ಲ. ಊರಾಗಿಂದ ಗುಡಿ ಬೇಡ. ಆದ್ರೆ ಯಾವ್ದಾರ ಸಾವುಕಾರ ಮನುಷ್ಯ ಚಲೋ ಗುಡಿ ಕಟ್ಟದ ಅಂತಂದ್ರೆ ಕಳಸಾರೋಹಣ ಟೈಮಿಗೆ 1 ಲಕ್ಷ ರೂಪಾಯಿ ದಕ್ಷಿಣ ಕೊಡ್ತಾನಂದ್ರೆ ಆ ಗುಡಿ ಕಳಸದ ಪೈಲ ಇವೇ ಮುಂದಿರ್ತಾವ. ಕೇಳ್ರಿ ಅವ್ರಿಗೆ ಫುಟ್ಟು ತೆಗೆದು ತೋರಿಸ್ತೀನಿ ನಿಮಗೆಲ್ಲ. ನಾವು ಬಿ ಕಡೆ ಅಂಥ ಕಂಪನಿ ಸಂಗಡ ದೋಸ್ತರು ಬಿದ್ದೇವು, ದುಶ್ಮನ್ರು ಬಿದ್ದೇವು. ಯಾಕೆ ಒಂದೇ ಕಡೆ ಕೊಡ್ತೇನೆ. ನೀನು ಕಾಡಸಿದ್ದೇಶ್ವರ ಅಪ್ಪರು ಅಂದ್ರೆ ಯಪ್ಪ ಸ್ವಲ್ಪ ಕಡಕ್ ಮಾತಾಡಬೇಡ್ರಿ, ಯಾಕಂದ್ರೆ ನಾಳೆ ಮಗ್ಗಲ್ ಅವ್ರ ಮಗ್ಗಲಾಗೆ ಕೂಡೋದಿರ್ತದ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಎಷ್ಟು ದುರಂತ ಅದ ರೀ ಅಪ್ಪೋರೇ. ನೀವು ಇವತ್ತು ಬಂದಿರಿ, ಇದು ಸಮಸ್ಯೆ ಎದುರಿಸ್ಲತ್ತೀರಿ. 1995-96ನೇ ಇಸ್ವಿಯಲ್ಲಿ ಜಗದ್ಗುರುಗಳನ್ನ ಕರ್ಕೊಂಡು ಬರಬೇಕಾಗಿದ್ರೆ ಎಲ್ಲರನ್ನು ಕೂಡಿಸಿ ಸಮಭಾವದಿಂದ, ನಮ್ಮ ತಲೆ ಯಾಕೋ ಸಮಾನೆ ಅಂತ ಅನಿಸ್ತೆ. ಯಾವಾಗ ನಿಮ್ಮ ಸಂಗಡ ನಮ್ದು ಎಷ್ಟು ಸ್ಟೇಟ್ಮೆಂಟ್ ಅದನ್ನು ಲೆವೆಲ್ ಹೇಳ್ಕೊಂಡು ಬಂದೆವು. ಆ ಸಂದರ್ಭದಲ್ಲಿ ಈ ಕಡೆ ಗುರುಗಳನ್ನ ಕರ್ಕೊಂಡು ಸ್ಟೇಜಿಗೆ ಹೋಗೋ ತನಕ ಬೆಂಕಿಗೆ ಹಚ್ಚಿದ ಜಾತಿ ಇದು. ಸ್ಟೇಜಿಗೆ ಬೆಂಕಿ ಹಚ್ಚಿದ ಜಾತಿ ಇದು. ದುನಿಯಾದಾಗ ಯಾವ್ರ ಹೇಳ್ಯಾನ ಇಂಥ ಹೀನ ಕೃತ್ಯ ಮಾಡಂತ? ಬಸವಣ್ಣರು ಹೇಳ್ಯಾರ? ಅರೆ ಗುರು ಬರ್ಲಂತ ನಾನು ದಾರಿ ಕಾಯ್ತೀನಪ್ಪ. ಶರಣರ ಬರುವನೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿದ್ರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದಿ ಗುರುವೆ, ಭವಬಂಧನವು ಬಿಡಿಸಿ ಪರಮ ಶಾಂತಿಯ ತೋರಿದಿ ಗುರುವೆ. ಅಂತಹ ಗುರುವನ್ನ ನೀನು ಒಂದು ಗುರು ಅಂತ ಹೇಳ್ಕೊಲ್ಲತ್ತಿದಿ. ನಿನಗೂ ಒಬ್ಬ ನಮಸ್ಕಾರ ಮಾಡವನ, ನಿಂದು ಒಬ್ಬ ಪಾದ ಪೂಜೆ ಮಾಡವನ, ನಿನಗೂ ಒಂದು ಜಗಲಿ ಮೇಲೆ ಒಯ್ದು ಕೂಡಿಸವನ. ಅದೇ ಇನ್ನುಳಿದ ಸಮಾಜದ ಗುರುಗಳು ಬರುವಾಗ ಅವರು ಟೆಂಟಿಗೆ ನೀವು ಊರಿಗೆ ಹೆಸ್ತಂದ್ರೆ ನಿನ್ನ ಬಲ್ಲಿ ಏನು ಮಾನವೀಯತೆ ಅದೇನು, ಮನುಷ್ಯತ್ವದ ಏನು ಇಲ್ಲ. ಎಲ್ಲಿ ದಯವಿಲ್ಲದ ಧರ್ಮದಾವುದಯ್ಯ, ನಿನ್ನ ಹತ್ತಿರ ಇದೇ ಸಾಮಾನ್ಯ ಜ್ಞಾನನೇ ಇಲ್ಲ. ಅಂಥವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಸಾಧ್ಯದ? ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತ ಎಲ್ಲ ಸಮಾಜಕ್ಕೆ ಒಂದೇ ಸಂದೇಶ ನಾನು ಕೊಡ್ತಾ ಇದ್ದೀನಿ. ನಮ್ಮೆಲ್ಲ ಹಿಂದೂ ಬಾಂಧವರು, ನಾವು ವೀರಶೈವರಿರಬಹುದು, ಲಿಂಗಾಯತಿ ಇರಬಹುದು, 96 ಜಾತಿ ಜನಾಂಗಗಳು ಲಿಂಗಾಯತ ಇದು ಸಂಪೂರ್ಣ ಧರ್ಮವನ್ನು, ಹಿಂದೂ ಧರ್ಮವನ್ನು ಆಶ್ರಯಿಸಿಕೊಂಡು ಬದುಕಿವೆ. ಅಂತಹ ವಿಶಾಲವಾಗಿರತಕ್ಕಂತಹ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹೆಂಗೆ ಸಂರಕ್ಷಣೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ಚಿಂತನೆ ಬೇಕಲ್ಲ. ಯಾವಾಗಲೇ ಇಲ್ಲಿ ಕಾರ್ಯಕ್ರಮ ಮಾಡೋದ, ಮನೆ ಬುದ್ಧಿ ದಸರಾ ದರ್ಬಾರ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ನೀವೇನ ಬೈಲಾಕ್ರ ಬೈದಿರಿ. ಏನಂತ ಬೈದಿರಿ ಅಂತಂದ್ರೆ ಮೆಟ್ ಹಚ್ಚಿ ನೋಡಿರಿ ಅಂತ ಅವರೇ ಅಂತಾರೆ ಮೀಡಿಯಾದಾಗ. ನಾವು ಹೇಳಿಲ್ಲದು, ಪ್ರತಿ ಮೀಡಿಯಾದಾಗ ಅವೇ ಹೇಳತ್ತಾವ. ಅರೆ ಪಾಪ ನೀವು ಒಂದು ಸಲ ಅಂದಿರ್ಬೇಕಾರೆ ಅವ್ರು 100 ಸಲ ಹೇಳ್ಕೊಲ್ಲತ್ತು. ದೊರಿದ್ರತನ ಇದು. ಆದರೆ ನಾನು ಕೇಳ್ತಾ ಇದ್ದೀನಿ, ನಾವು ನಿಮ್ಮನ್ನು ಭಾಳ ಗೌರವ ಕೊಟ್ಟಿವ್ರಿ. ಆ ಶಬ್ದ ಬಳಕೆ ಮಾಡ್ಕೊಂಡು ನೀವು ಹಾಳಾಗ್ತಾ ಇದ್ದೀರಿ. ಎಲ್ಲರನ್ನ ಪ್ರೇಮ್ ಮಾಡ್ರಿ. ಆದರೆ 85 ಲಕ್ಷ ರೂಪಾಯಿ ಕೊಟ್ಟು ಟೆಂಟ್ ಹೊಡೆಸಿದ್ವಿ, ಗುರುಗಳ ಮಹಾಪೂಜೆ ನಡೆಸಿದ್ವಿ. ಆದ್ರೆ 85 ನಿಮಿಷ ಸುಖದಿಂದ ಕಾರ್ಯಕ್ರಮ ಮಾಡಿಕೊಟ್ಟಿಲ್ಲ.
ಇದು ನೋಡಿದ್ರೆ ಒಂದೊಂದು ಸಲ ಈ ದೇಹದಲ್ಲಿ ಮನುಷ್ಯನಲ್ಲಿ ಇಷ್ಟು ಉಗ್ರತೆ ಬರ್ತಿತ್ತು, ಏನು ಮಾಡ್ಬೇಕು? ನಮ್ಮ ಗುರು ಹೇಳ್ದ, ಶಾಂತ ಆಗ, ನಿಂದು ವೀರಭದ್ರನ ಅವತಾರ ಏನು ಕೆಲಸಕ್ಕಿಲ್ಲ, ಇಲ್ಲ ಅನುಷ್ಠಾನದ ಪೂಜೆದ ಶರಣರ ನಾಡಿನ ಪೂಜೆ ಮಾಡ್ಕೊಂಡು ಹೋಗದ್ದ ಅಂತ ಹೇಳಿದ್ರು. ರೊಕ್ಕ ನಾವು ಖರ್ಚು ಮಾಡಿವಿ, ದುಡ್ಡು ನಾವು ಕೊಟ್ಟಿವಿ. ಇದು ಪ್ರಜಾಪ್ರಭುತ್ವದನ, ರಾಜಸತ್ಯ ಅದನ, ಇಲ್ಲಿ ಕಾನೂನು ಅದನ ಅಥವಾ ಇಲ್ಲ ಅನ್ನತಕ್ಕಂಥದ್ದು ನಾವು ತಲೆ ಹೊಡ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ. ನಾನು ಕೇಳಿದೆ ಪೊಲೀಸರಿಗೆ, ಯಾಕ್ರಿ ಹಿಂಗಂತಂದ್ರೆ ಮ್ಯಾಲಿಂದ ಫೋನ್ ಹೊಂಟುದ್ರಿ. ಅವ ಶಾಣೆ ಮನುಷ್ಯ ಯಾವನು? ಇವತ್ತಲ್ಲ ನಿರ್ವಾಚನ ವ್ಯವಸ್ಥೆ ಪ್ರಜರನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು. ಇವತ್ತಿದೆಲ್ಲವನ್ನು ನೋಡಿದರೆ ಬಹಳ ದುರಂತದ ಅವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ಸಾಮರಸ್ಯ ಸಾರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಮಗೆ ಹೇಳ್ತೀನಿ. ಇವತ್ತು ಲವ್ ಜಿಹಾದ್ ಆಗ್ತಾ ಇದೆ, ಆಗ್ಲತ್ತದ. ಬೇರೆ ಕಡೆ ಲವ್ ಜಿಹಾದ್ ಆದಾಗ ಲಟ್ ತಗೋ, ಬಡಗಿ ತಗೋ, ಹೊಡಿ ಕಡಿ ನಡೀತದಪ್ಪ ಅವ್ರೆ. ಇಲ್ಲಿ ಬಸವ ಕಲ್ಯಾಣದಲ್ಲಾಯ್ತು, ನಮ್ದೆಲ್ಲ ಹುಡುಗರು ಫೋನ್ ಮಾಡಿದ್ರು, ಅಪ್ಪೋರೆ ಹಿಂಗಾಗಿದೆ, ಒಂದು ಹುಡುಗಿಗೆ ಈ ರೀತಿ ಆಗಿದೆ, ಏನು ಮಾಡಬೇಕು ಅಂದಾಗ ನಾನು ಒಂದೇ ಹೇಳಿದೆ, ಅವ್ರ ಮನೆಗೆ ಹೋಗ್ರಿ, ಮನೆಗೆ ಹೋದ್ರೆ ನಮಗೆ ಹೊಡಿತಾರ, ಸ್ಟೇಷನ್ದವ್ರಿಗೆ ಹೇಳ್ರೆ ತಾನೇ ಹೊರಗಡೆ ತರ್ತಾರೆ. ಇಷ್ಟಾದ ನಂತರ ಕೊನೆಗೆ ಒಂದು ನಾನು ಹೇಳಿದೆ, ಹೊಡಿಬೇಕಾ ಬಡಿಬೇಕಾ ಕಡಿಬೇಕಾ ಏನು ಮಾಡೋದಿಲ್ಲ, ಒಂದೇ ಹೇಳಿದೆ. ಆ ಹುಡುಗಿ ಕೇಳಿದ್ರು, ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ. ಎಸ್, ಓಕೆ. ನೀನು ಇಟ್ಕೊಳ್ತೀನಪ್ಪ? ಎಸ್, ನಾನು ಇಟ್ಕೊಳ್ತೀನಿ. ಸರಿ, ಈಗ ಹಿಂದೂ ಹುಡುಗಿ ಆದರೂ ಹುಡುಗಿನೇ, ಮುಸ್ಲಿಂ ಹುಡುಗಿ ಆದರೂ ಹುಡುಗಿನೇ, ಮುಸ್ಲಿಂ ತಾಯಿ ಆದರೂ ಮುಸ್ಲಿಂ ತಾಯಿನೇ, ಹಿಂದೂ ತಾಯಿದ್ರು ತಾಯಿಯ ಕರಳು ಮಾತ್ರ ವೇದನೆ, ದುಃಖ, ಕಷ್ಟ ತಂದೆ ತಾಯಿ ಅನುಭವಿಸ್ತಾರೆ. ನಾನು ಒಂದೇ ಹೇಳಿದೆ, ಹೊಡೆದು ಬಡೆದು ಕಡೆದು ಇದು ಏನು ಅರ್ಥದಲ್ಲ. ಎಷ್ಟು ಜನ ಅಪ್ಪ ಆ ಮನುಷ್ಯನಿಗೆ ಹೆಣ್ಮಕ್ಳು ಅಂದ್ರೆ 4 ಜನ ಹೆಣ್ಮಕ್ಳು ರೀ ಅಪ್ಪ ಅವರೇ. ಆ ಮನುಷ್ಯನಿಗೆ ಅಂದ್ರೆ ಆ ಹುಡುಗನಿಗೆ 4 ಜನ ಅಕ್ಕ ತಂಗಿಯರಿದ್ರು. ನಮ್ಮ ಹುಡುಗರಿಗೆ ಹೇಳಿದೆ, ಎಷ್ಟು ಜನ ಇದ್ರು ನೀವು? ನಾವು 100 ಜನ ಇದ್ದೀವ್ರಿ ಅಪ್ಪ. ಒಂದು ಆಫರ್ ಕೊಡೋರಿಗೆ ಏನಂತಂದರೆ, ನಾವು 100 ಜನ ಇದ್ದೀವಿ, ಇದ್ರಾಗ ಇಂಜಿನಿಯರ್ನ, ಡಾಕ್ಟ್ರನ್ನ ಇಲ್ಲನೇ ಹಣ, ಇದ್ರಾಗ ನಿಂದು ಒಂದು ಹುಡುಗಿ ಇಲ್ಲಿ ಕೊಡು, ನಮ್ಮ ಹುಡುಗಿ ತಗೊಂಡು ಹೋಗು. ಇದು ಸಾಮರಸ್ಯ. ಕರೆಕ್ಟ್ ಅದಿಲ್ರಿ? ಡಿಪಾರ್ಟ್ಮೆಂಟ್ನು ಒಪ್ಬೇಕಾಯ್ತದೆ. ಸಾಮರಸ್ಯ, ಪ್ರೇಮ. ಹೋಗಿದ್ರೆ ನಮ್ದೊಂದು ಹುಡುಗಿದ ಬಲಿ ಆಗಬಾರದು. ಅವಾಗ ಹೇಳಿದ ತಕ್ಷಣ ಅವ್ರ ತಂದೆಗೆ ಎಲ್ಲಿಲ್ಲದ ಸಿಟ್ಟು ಬರ್ತದೆ. ತೇರೆ ವಜಾಸೆ ಮೇರಾ ಬೇಟಿ ಕಾ ಇಜ್ಜತ್ ಲೂಟ್ ಗೈ ಮಾ ಅಂತ ಬೈದು ಶುರು ಮಾಡ್ತಾನೋ. ಅವಾಗ ತಕ್ಷಣನೇ ಇವ್ರು ಹುಡುಗರು ಕೇಳ್ತಾರೆ, ಆ ಹುಡುಗಿನೂ ಎದುರು ನಿಲ್ತದ. ಅವಾಗ ಏನಮ್ಮ ನೀ ಏನು ತೊಗೊಂಡು ಇವನ ಜೊತೆ ಹೋಗ್ತೀಯ ಅಂತಂದಾಗ ಅವ ಹೇಳ್ತಾನೆ, ನಮ್ಮ ಅಕ್ಕಗೂ ಕೊಡಲ್ಲ, ನಮ್ಮ ತಂಗಿಗೂ ಕೊಡಲ್ಲ, ನಾನು ನಿಕ್ಕಿಗೆ ತೊಗೊಂಡು ಹೋಗಲ್ಲ ಅಂತ ಬೈಕೊಂಡು ಹೊಡ್ಕೊಂಡು ಇವತ್ತು ಅದಕ್ಕೆ ಒಂದು ಸೇವಾ ಕೇಂದ್ರದಲ್ಲಿ ಇಟ್ಟು ಪ್ರಶಿಕ್ಷಣ ಕೊಟ್ಟು ಬದುಕು ಕಟ್ಟಿಸ್ತಾ ಇದ್ದೀವಿ. ಇದು ಯಾರು ಮಾಡಿದ್ರು ಅಂದ್ರೆ ಬಸವ ಕಲ್ಯಾಣದ ತರುಣರು ಮಾಡಿದ್ರು. ಇದು ನಮ್ಮ ಸಾಮರಸ್ಯ, ಇದು ನಮ್ಮ ಪ್ರೇಮ.